everyone and welcome to my podcast In Conversation with Mary, just ಹಾಗೆ ಮಾತಲ್ಲಿ in association with Pixel Mic Productions. ನಿಮ್ಮೆಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಇವತ್ತಿನ ಉಗಾದಿ ಸ್ಪೆಷಲ್ ಎಪಿಸೋಡ್ಗೆ ಮುಖ್ಯ ಅತಿಥಿಯಾಗಿ ಬಂದಿರೋರು ನಮ್ಮ ಕನ್ನಡ ಚಲನಚಿತ್ರದ ನಿರ್ದೇಶಕ ಹಾಗೂ ನಿರ್ಮಾಪಕರಾದ ಶ್ರೀ ಗಿರೀಶ್ ನಾಗರಾಜ ಫ್ರಮ್ ಕರಿಗಿರಿ ಫಿಲ್ಮ್ಸ್. ನಮಸ್ಕಾರ ಗಿರೀಶ್ ಅವರೇ. ನಮಸ್ಕಾರ. ಹೇಗಿದ್ದೀರಾ? ವಂಡರ್ಫುಲ್, ಥ್ಯಾಂಕ್ ಯು. ಸೂಪರ್. ಅಂಡ್ ಉಗಾದಿ ಹಬ್ಬದ ಶುಭಾಶಯಗಳು ನಿಮಗೆ. ನಿಮಗೂ ಉಗಾದಿ ಹಬ್ಬದ ಶುಭಾಶಯಗಳು. ವೀಕ್ಷಕರಿಗೆ ವಿಶ್ವಾವಸು ನಾಮ ಸಂವತ್ಸರದ ಶುಭಾಶಯಗಳು. ಬಹಳ ಸಂತೋಷ ಆಗ್ತಿದೆ ಮೆಲ್ಬರ್ನ್ನಲ್ಲಿ ನಿಮ್ಮ ಜೊತೆ ಕೂತು ಮಾತನಾಡ್ತಿರೋದು. ನಮಗೂ ಕೂಡ ಸರ್. ಇವಾಗ ಗಿರೀಶ್ ಅವರು ಬಂದು ಸದ್ಯದಲ್ಲಿ ಒಂದು ಅದ್ಭುತವಾದಂತ ಒಂದು ಚಿತ್ರವನ್ನು ಡೈರೆಕ್ಟ್ ಹಾಗೂ ಪ್ರೊಡ್ಯೂಸ್ ಮಾಡಿದ್ದಾರೆ. ಚಿತ್ರದ ಹೆಸರು ಹರಿದಾಸರ ದಿನಚರಿ. ಈ ಚಿತ್ರ 15ನೇ ಶತಮಾನದ ಸಂತರಾದ ಶ್ರೀ ಪುರಂದರದಾಸರವರ ಜೀವನದ ಒಂದು ದಿನಚರಿ. ಅಂದ್ರೆ ಅವರ ಜೀವನದಲ್ಲಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಅವರು ಹೇಗೆ ಅವರ ಜೀವನವನ್ನು ಕಳೆದರು ಅನ್ನೋದನ್ನು ಅವರ ಕೀರ್ತನೆ, ಅವರ ಕಂಪೋಸಿಷನ್ ಮೂಲಕ ಈ ಚಿತ್ರದಲ್ಲಿ ಪ್ರಸ್ತುತಪಡಿಸಿದ್ದಾರೆ ಗಿರೀಶ್ ಅವರು. ಸೊ ಗಿರೀಶ್ ಅವರೇ, ನಮ್ಮ ವೀಕ್ಷಕರಿಗೆ ನಿಮ್ಮ ಬಗ್ಗೆ, ನಿಮ್ಮ ಮನೆತನದ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಖಂಡಿತವಾಗ್ಲು. ನನ್ನ ಮನೆತನ ಅಂತಂದ್ರೆ ನಮ್ಮ ಚಿತ್ರದ ಪ್ರೊಡಕ್ಷನ್ ಹೆಸರಲ್ಲೇ ಇದೆ, ಕರಿಗಿರಿ ಫಿಲ್ಮ್ಸ್. ಅಂದ್ರೆ ಕರಿಗಿರಿ ಕ್ಷೇತ್ರ ಅಂತ ತುಮಕೂರು ಬೆಂಗಳೂರು ಮಧ್ಯೆ ಬರ್ತಕ್ಕಂಥ ಬಹಳ ಪುರಾತನವಾದಂಥ ನರಸಿಂಹದೇವರ ಕ್ಷೇತ್ರ. ಸೊ ಕರಿಗಿರಿ ಲಕ್ಷ್ಮೀ ನರಸಿಂಹ ಅಂತಲೇ ಆ ದೇವರಿಗೆ ಹೆಸರು. ಸೊ ಹಾಗಾಗಿ ನಾವು ಕರಿಗಿರಿಯ ಆ ಒಂದು ಪ್ರಾಂತ್ಯದ ಮೂಲದವರು. ಇನ್ನೂ ನಾವು ಸ್ವಲ್ಪ ಹಿಂದಕ್ಕೆ ಹೋದರೆ ನಮ್ಮ ತಾತ ವೆಂಕಟದಾಸರು ಅಂತ ಹರಿಕಥೆ ಮಾಡ್ತಿದ್ರು. ಅವರು ಒಂದು ಕಡೆ ಉಲ್ಲೇಖ ಮಾಡೋದುಂಟು, ನಾವು ಈ ಪುರಂದರದಾಸರ ದಾಸಕೂಟದಿಂದ ಬಂದಂಥ ಒಂದು ವಂಶಸ್ಥರು ಅಂತ. ಸೊ ಹಾಗಾಗಿ ಇದು ನಮ್ಮ ಮನೆತನದ ಪರಿಚಯ. ಆಮೇಲೆ ಎಲ್ರಿಗೂ ಗೊತ್ತಿರೋ ಹಾಗೆ ನಾವೆಲ್ಲ ಪ್ರಭಾತ್ ಕಲಾವಿದರ ಸಂಸ್ಥೆಯಿಂದ ಬಂದಂಥವ್ರು. ನಮ್ಮ ದೊಡ್ಡಪ್ಪನಾದ ಗೋಪಿನಾಥದಾಸರು ಪ್ರಭಾತ್ ಕಲಾವಿದರ ಸಂಸ್ಥಾಪಕರು. ಸೊ ಈಗಲೂ ಕೂಡ ಪ್ರಭಾತ್ನಲ್ಲಿ ಬಹಳಷ್ಟು ಜನ ಕಲಾ ಸೇವೆಗಳಿಗೆ ತೊಡಗಿಸ್ಕೊಂಡಿದ್ದಾರೆ. ವಿಶ್ವದಾದ್ಯಂತ ಎಲ್ಲ ಕಡೆ ಶೋಸ್ ಮಾಡ್ತಿರ್ತಾರೆ. ಸೊ ವೆನ್ ಇಟ್ ಕಮ್ಸ್ ಟು ಕಲ್ಚರಲ್ ಪ್ರೆಸೆಂಟೇಷನ್ಸ್, ಪ್ರಭಾತ್ ಇದ್ದೇ ಇರ್ತಾರೆ ಇಂಡಿಯಾನ ರಿಪ್ರೆಸೆಂಟ್ ಮಾಡೋದಕ್ಕೆ. ಸೊ ಕಥಕ್ ಡ್ಯಾನ್ಸಸ್ ಆಗ್ಬೋದು ಅಥವಾ ಮ್ಯೂಸಿಕಲ್ ಡ್ರಾಮಾಸ್ ಆಗ್ಬೋದು. ವಿ ಹ್ಯಾವ್ ವೆರಿ ರಿಚ್ ವಂಡರ್ಫುಲ್ ಬಿಗ್ ಪ್ರೊಡಕ್ಷನ್ಸ್. And I'm very proud to be born in that family. I'm a very insignificant person in that big ocean of talented people. More than that, we are also very dedicated to the spiritual path which we have the faith in. So, ಹಾಗಾಗಿ ಈ ಮನೆತನದಲ್ಲಿ ಹುಟ್ಟು ಬಂದು 18 ವರ್ಷಗಳ ಕಾಲ ಆಸ್ಟ್ರೇಲಿಯಾದಲ್ಲೂ ಇದೆ. ಅಡಿಲೇಡ್ ಫಾರ್ ಸೊ 2021 after COVID, we moved back for good to India. ಈಗ ಮೈಸೂರಿನಲ್ಲಿ ನೆಲೆಸಿದ್ದೀನಿ. ನಾನು ಓದಿರೋದು ಫಿಲ್ಮ್ ಮೇಕಿಂಗ್ ಆಗಿರೋದ್ರಿಂದ, ಸೊ ಐ ಥಾಟ್ ಐ ಶುಡ್ ಪುಟ್ ದಟ್ ಇನ್ ಗುಡ್ ಯೂಸ್. ಹಾಗಾಗಿ ಹರಿದಾಸರ ದಿನಚರಿ. That is leading to my next question, sir. Yes. So in this world of commercial cinema, you chose to take a movie about a 15th century saint, Sri Purandaradasaru, who is also the father of Carnatic music. Correct. So what inspired you to take such a beautiful movie? There are multiple inspirations, I would say. ಮೊದಲನೇದಾಗಿ ಇದೆಲ್ಲ ಆಗೋದು we say it ಕೃಪೆ, mercy. Only through mercy this will happen. I strongly believe that I am just the chosen one. And when the Supreme wants to make it happen, he will inspire few of us and we will get the job done ಅಂತಲ್ವಾ. ಹಾಗಾಗಿ ಕೃಪೆಯಿಂದ ಆಗಿದೆ. ಇನ್ನೊಂದು ಆ ಇನ್ಸ್ಪಿರೇಷನ್ ಬಂದಿದ್ದು ಹೇಗೆ ಅಂದರೆ, ಒಂದು ಆ ದಾಸ ಸಾಹಿತ್ಯದ ಕುಟುಂಬದಲ್ಲಿ ಹುಟ್ಟು ಬಂದಿರೋದ್ರಿಂದ ಅದರ ಒಲವು, ಅದರ ಒಂದು ಸೆಳೆತ ಇದ್ದೇ ಇತ್ತು. ಬ್ಯಾಕ್ ಇನ್ 2023 ನಾನು ಅಡಿಲೇಡ್ಗೆ ಈಗಲೂ ವಿಸಿಟ್ ಮಾಡ್ತಾ ಇರ್ತೇನೆ. ಸೊ 2023 ಹೀಗೆ ಮಾತನಾಡ್ತಾ ಕೂತಿದ್ದೆ ನನ್ನ ಸ್ನೇಹಿತರೊಬ್ಬರ ಜೊತೆಗೆ. ಆಗ ವಿದ್ಯಾಭೂಷಣರ ಒಂದು
ಕಾನ್ಸರ್ಟ್ ನೋಡ್ತಾ ಇದ್ದೆ ಟಿವಿನಲ್ಲಿ. ಸೊ ಐ ವಾಸ್ ಟಾಕಿಂಗ್ ಟು ಅ ಫ್ರೆಂಡ್ ಆಫ್ ಮೈನ್ ಕಾಲ್ಡ್ ಮಧುಸೂದನ್. ಈ ಹಾಡು ಜಗದೋದ್ಧಾರನ ಆಡಿಸಿದ ಯಶೋದೆ ಹಾಡು ಅವರು ಆ ಕಾನ್ಸರ್ಟ್ನಲ್ಲಿ ಹಾಡ್ತಿರೋದು. ಹಾಗೆ ಹೊಳೆದಂಥ ಒಂದು ಸ್ಫುರಣೆ ಆದಂಥ ಬ್ಯೂಟಿಫುಲ್ ಥಾಟ್. ಐ ಜಸ್ಟ್ ಟೋಲ್ಡ್ ಮಧುಸೂದನ್ ದಟ್ ವಾಟ್ ಇಫ್ I can make a film on this particular aspect. Film ಅನ್ನೋದಕ್ಕಿಂತ ಶುರುವಿನಲ್ಲಿ I thought I'll do a music video of ಜಗದೋದ್ಧಾರನ ಹಾಡನ್ನ ವಿದ್ಯಾಭೂಷಣರಿಗೆ ಪುರಂದರದಾಸರ ವೇಷ ಹಾಕಿಸಿ ಆ ಅಪ್ರಮೇಯ ದೇವಸ್ಥಾನಕ್ಕೆ ಹೋಗಿ, ಯಾಕೆಂದ್ರೆ ಆ ಹಾಡನ್ನ ಪುರಂದರದಾಸರು ಅವರ ಗುರುಗಳಾದ ವ್ಯಾಸತೀರ್ಥರನ್ನ ನೋಡಕ್ ಬರುವಾಗ ಹಂಪಿನ ತೊರೆದು ವ್ಯಾಸತೀರ್ಥರು ಬಂದ್ಬಿಟ್ಟಿರ್ತಾರೆ ಇಲ್ಲಿಗೆ ಅಬ್ಬೂರಿಗೆ. ಹಂಪಿ ಪತನವಾಗುತ್ತೆ ಅನ್ನೋ ಗೋಚರ ಆಗಿರುತ್ತೆ ಅವ್ರಿಗೆ. ಕೃಷ್ಣದೇವರಾಯ ಕೂಡ ಹೋಗ್ಬಿಟ್ಟಿರ್ತಾರೆ. ಸೊ he will be living in ಅಬ್ಬೂರ್ ನಿಯರ್ ಚನ್ನಪಟ್ಟಣ. ಪುರಂದರದಾಸರು ಗುರುಗಳನ್ನು ಹುಡುಕೊಂಡು ಬರುವ ತವಕದ ಕಥೆ. ಸೊ ಬರುವಾಗ ಆನ್ ದ ವೇ ಅಲ್ಲೇ 8 ಕಿಲೋಮೀಟರ್ ದೂರದಲ್ಲಿರೋ ಚನ್ನಪಟ್ಟಣ ಹತ್ರ ಅಪ್ರಮೇಯ ಸ್ವಾಮಿ 1000 ವರ್ಷಗಳ ದೇವಾಲಯ, ಅಲ್ಲಿ ಜಗದೋದ್ಧಾರನ ಹಾಡಿನ ರಚಿಸಿದ್ದಾರೆ ಅಂತ ಗವರ್ಮೆಂಟ್ ಕೂಡ ಶಾಸನ ಮಾಡಿ ಉಲ್ಲೇಖ ಮಾಡಿದ್ದಾರೆ, ಶಾಸ್ತ್ರಗಳು ಕೂಡ ಇದೆ. ಸೊ ಆ ಒಂದು ಆಸ್ಪೆಕ್ಟ್ ಇಟ್ಕೊಂಡು ಒಂದು ಮ್ಯೂಸಿಕಲ್ ವಿಡಿಯೋ ಮಾಡೋದು ಹೇಗಿರುತ್ತೆ ನಮ್ಮ ಸ್ನೇಹಿತರಾದ ವಂಡರ್ಫುಲ್ ಐಡಿಯಾ, ಇಫ್ ಯು ಕ್ಯಾನ್ ಡೂ ದಟ್. ದೆನ್ ಆ ರಾತ್ರಿಯೇ ಹುಟ್ಟಿದಂತ ಕಥೆ ಹರಿದಾಸರ ದಿನಚರಿ. ಬರೀ ಒಂದು ಮ್ಯೂಸಿಕ್ ವಿಡಿಯೋ ಮಾಡೋದಕ್ಕಿಂತ ವಾಟ್ ಇಫ್ ಐ ಕ್ಯಾನ್ ಡಿಪಿಕ್ಟ್ ದ ಹೋಲ್ ಡೇ, ದಟ್ ವಿಲ್ ಬಿ ಅ ಗುಡ್ ಕಾಂಟ್ರಿಬ್ಯೂಷನ್ ಟು ದ ಸೊಸೈಟಿ. ಯಾಕೆ ಅಂತಂದ್ರೆ ಹೇಗೆ ನಮ್ಮ ಪೂರ್ವಜರು, ಪರ್ಟಿಕ್ಯುಲರ್ಲಿ ಒಬ್ಬ ಸಂತರು ಎಲ್ಲವನ್ನು ನವಕೋಟಿ ನಾರಾಯಣ ಪುರಂದರದಾಸರು ಎಲ್ಲವನ್ನು ಒಂದು ಕ್ಷಣದಲ್ಲಿ ಕೃಷ್ಣಾರ್ಪಣ ಮಾಡಿ ಅಲ್ಲಿಂದ ಅವರು ಮಧುಕರ ವೃತ್ತಿ ಮಾಡ್ಕೊಂಡು ಬದುಕ್ತಿದ್ರು. ಅಂದ್ರೆ ಭಿಕ್ಷಾಟನೆಯ ಒಂದು ಕಾರ್ಯದಲ್ಲಿ ಮಾಡ್ಕೊಂಡು ಅವ್ರ ಜೀವನ ನಡೆಸಿ ಅಧ್ಯಾತ್ಮದ ಪ್ರಚಾರ ಮಾಡ್ತಿದ್ರು. ಅಂದ್ರೆ ಇಟ್ಸ್ ಇನ್ಕನ್ಸೀವಬಲ್ ಥಿಂಗ್. ಸೊ ಅಂಡ್ ಇಟ್ಸ್ ಅ ಗ್ರೇಟ್ ಗ್ಲೋರಿಫೈಯಿಂಗ್ ಥಿಂಗ್ ಆಕ್ಚುಲಿ. ಸೊ ಇದು ಎಷ್ಟೋ ಮುಂದಿನ ಪೀಳಿಗೆಗಳಿಗೆ ಗೊತ್ತಾಗುತ್ತೋ ಇಲ್ಲೋ ಅಂದ್ಬಿಟ್ಟು ಈ ಒಂದು ಆಸ್ಪೆಕ್ಟ್ ನಲ್ಲಿ ಒಂದು ಸಿನಿಮಾ ಮಾಡಿದ್ರೆ, ಅಥವಾ ಈ ಒಂದು ಆಸ್ಪೆಕ್ಟ್ ನಲ್ಲಿ ಯಾವುದೋ ಒಂದು ಪ್ರೆಸೆಂಟೇಷನ್ ತರ ಮಾಡಿದ್ರೆ, then at least it will stay there for a long time in the air, where people can get inspired by the simple living, high thinking. That was the aspect of our beautiful I really ancestors. like what you said. Simple living, high thinking. High thinking. ಎಷ್ಟು ಒಂದು ಥಾಟ್ ಇದೆ ನೋಡಿ ಅದರಲ್ಲೇ, ಅಲ್ವಾ? ಕರೆಕ್ಟ್. ಸೊ ಹಾಗಾಗಿ ಓವರ್ ನೈಟ್ ಅಲ್ಲಿ ಈ ಕತೆ ಹೊಡೆದು, me being a writer and director, so I could script that within a day. And ಆಮೇಲೆ ಆ ಸ್ಕೆಲಿಟಲ್ ಸ್ಕ್ರಿಪ್ಟ್ಗೆ ನಾವು ರೂಪ ಕೊಡ್ತಾ ಬಂದು 3 ತಿಂಗಳ ಕಾಲ ಸ್ಕ್ರಿಪ್ಟ್ ವರ್ಕ್ ಮಾಡಿ, ದೆನ್ rest is the history. We are now very nice. It is just ಆ ಟ್ರೈಲರ್ ನ ನೋಡಿದೆ, ನಿಮ್ಮ ಮೂವಿ ಟ್ರೈಲರ್, ಅದು ನೋಡ್ಬೇಕಾದ್ರೇನೆ ಅದೊಂದು ಎಷ್ಟೋ it just makes you feel so nice, and it takes you back to that era, which is an amazing thing. So actually, according to Wikipedia numbers, Shri Purandaradasar avara compositions bandu around 4,75,000 anta I seen the numbers. So I just wanted to know, what was the thought process and how did you actually choose and select the compositions, the kirtanes, to depict Shri Purandaradasaru's life in a day? That must have been a very challenging task, because ಅಷ್ಟೊಂದು ಸಾವಿರಾರು ಕಂಪೋಸಿಷನ್ಸ್ ಅಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡೋದು, ಯಾವ್ದನ್ನ ಬಿಡೋದು ಅನ್ನೋದು ಒಂದು ಕ್ವೆಶ್ಚನ್ ಮಾರ್ಕ್ ಇದ್ದೇ ಇರುತ್ತಲ್ಲ. ಸೊ what did you guys do? How did you come up with those compositions? ಬ್ಯೂಟಿಫುಲ್ ಕ್ವೆಶ್ಚನ್. ಆಕ್ಚುಲಿ ಈ ಪ್ರಶ್ನೆ ನಾನು ಬಹಳಷ್ಟು ಜನ ಕೇಳಿಲ್ಲ, ನೀವು ಕೇಳಿರೋದು ಬಹಳ ಸಂತೋಷ ಕೊಟ್ಟಿದೆ. ಐ ವುಡ್ ಲೈಕ್ ಟು ಫಸ್ಟ್ ಕೋಟ್ ಮಿಸಸ್ ಸುಧಾಮೂರ್ತಿ. ಸುಧಾಮೂರ್ತಿ ಅಮ್ಮ ಬಂದಿದ್ರು ಫಿಲ್ಮ್ ನೋಡೋದಕ್ಕೆ, ತುಂಬಾ ಸಂತೋಷ ಪಟ್ಟರು. ಆಗ ಅವರು ಒಂದು ಮಾತು ಹೇಳಿದ್ರು ಥಿಯೇಟರ್ನಲ್ಲೇ, ಅದು ನಮ್ಮ ಯೂಟ್ಯೂಬ್ ಚಾನಲ್ಗಳೆಲ್ಲ ಇದೆ, ನಮ್ಮ ಕರಿಗಿರಿ ಫಿಲ್ಮ್ಸ್ ಯೂಟ್ಯೂಬ್ ಚಾನಲ್. ಅವ್ರು ಹೇಳ್ತಾರೆ, ನಾನು ಕಾದು ಕೂತು ನೋಡ್ತಿದ್ದೆ, ಯಾಕೆಂದ್ರೆ ಪುರಂದರದಾಸರು ಅಷ್ಟು ಹಾಡುಗಳು ಬರೆದಿದ್ದಾರೆ, ಯಾವ ಅವ್ರದ್ದು ಎಲ್ಲ ಹಾಡುಗಳು ಮುತ್ತುರತ್ನಗಳೇ, ಯಾವ ಮುತ್ತುರತ್ನ ಆರಿಸ್ತೀರಾ ಅಂತ ಖಜಾನೆಯಿಂದ ಅಂತ ಒಂದು ಮಾತು ತುಂಬಾ ಚೆನ್ನಾಗಿ ಕೇಳಿದ್ದಾರೆ. ತುಂಬಾ ಒಳ್ಳೆ ಜ್ಞಾಪಕ ಬಂದು ನಾನು ಹೇಳಿದೆ. ನಿಮ್ಮ ಪ್ರಶ್ನೆನೂ it's in the same light. Correct. So initially, as I said, the whole film was formed because of ಜಗದೋದ್ಧಾರನ ಆಡಿಸಿದರು ಯಶೋದೆ ಹಾಡು. ಸೊ ಈ ಪರ್ಟಿಕ್ಯುಲರ್ ಹಾಡಿನ ಸುತ್ತಲೂ ನಾವು ಒಂದು ದಿನಚರಿ ಹೆಣಿಬೇಕಾದ್ರೆ ದಾಸರು ಹೇಗೆ ಬದುಕ್ತಿದ್ರು ಅನ್ನೋದ್ರ ಚಿತ್ರಣ ನಮಗೆ ಫಸ್ಟ್ ಗೊತ್ತಿರಬೇಕು.
ಆಮೇಲೆ ಅವರು ಅಷ್ಟು 4.25 ಲಕ್ಷ ಹಾಡುಗಳು ಅಂತ ನಮಗೆ ಹೇಳಿರೋದು ಯಾರು ಅಂದರೆ ವಿಜಯದಾಸರು. ವಿಜಯದಾಸರು ಈಸ್ ಇನ್ ದ ಸೇಮ್ ಲೈನ್. ಅವರು ಪುರಂದರದಾಸರ ಆದ್ಮೇಲೆ ಬಂದಿರ್ತಕ್ಕಂಥ ಪ್ರಾಮಿನೆಂಟ್ ಮ್ಯೂನಿಫಿಷೆಂಟ್ ದಾಸರು. ಸೊ ವಿ ಟೇಕ್ ಹಿಸ್ ವರ್ಡ್ ಟು ಬಿ ಎ ಗಾಸ್ಪೆಲ್. ಯಾಕೆ ಅಂತಂದರೆ ಅವರು ಅದನ್ನು ಪ್ರೋಕ್ಲೇಮ್ 4 ಬಾರಿ ಮಾಡಿದ್ದಾರೆ. ಬಟ್ ಪುರಂದರದಾಸರು 4.25 ಲಕ್ಷ ಹಾಡುಗಳನ್ನು ರಚಿಸಿದ್ರು ಅಂತ. ಬಟ್ ಎಲ್ರಿಗೂ ಗೊತ್ತಿರಲ್ಲ, ಪುರಂದರದಾಸರು ಕೂತು ಯಾವತ್ತು ಹಾಡುಗಳನ್ನು ಬರೆದು ಅದನ್ನ ಪ್ರಿಸರ್ವ್ ಮಾಡಿದವರಲ್ಲ. ಯಾಕೆಂದ್ರೆ ಒಬ್ಬ ಮನುಷ್ಯ 4.25 ಲಕ್ಷ ಹಾಡನ್ನ ಜೀವನಾವಧಿಯಲ್ಲಿ ಮಾಡೋದು ಇಟ್ ಈಸ್ ಆಲ್ಮೋಸ್ಟ್ ಹೈಲಿ ಇಂಪಾಸಿಬಲ್. ಯಾಕೆಂದ್ರೆ ಅದು ಅವರು ರಚನೆ ಮಾಡಿದ್ದು 50 ವರ್ಷಗಳಾದ್ಮೇಲೆ. ಅವರಿಗೆ 50 ವರ್ಷ ಆದ್ಮೇಲೆ ಅವ್ರಿಗೆ ಜ್ಞಾನೋದಯ ಆಗಿ ಅವರು ದೀಕ್ಷೆ ತಗೊಳ್ಳೋದು. ವಿತಿನ್ ದ ಸ್ಪ್ಯಾನ್ ಆಫ್ 30+ years ಟು ಕಂಪೋಸ್ ದಟ್ ಮೆನಿ ಇಟ್ ಈಸ್ ಆಲ್ಮೋಸ್ಟ್ ಇಂಪಾಸಿಬಲ್. ಬಟ್ ಅದಕ್ಕೆ ಬಹಳಷ್ಟು ಜನ ತುಂಬಾ ಚೆನ್ನಾಗಿ ಉಲ್ಲೇಖ ಕೊಟ್ಟಿದ್ದಾರೆ. ನನ್ನ ರಿಲೇಟಿವ್ ಆದಂತ ಅರುಣಮಲಿಗೆ ಪಾರ್ಥಸಾರಥಿ ಅದರ ಬಗ್ಗೆ ತುಂಬಾ ಬುಕ್ಸ್ ಅನ್ನು ಪಬ್ಲಿಷ್ ಮಾಡಿದ್ದಾರೆ. ಪುರಂದರದಾಸರು ಕೂತು ಬರೆದವರಲ್ಲ, ಅವ್ರು ನೋಡಿದ್ದೆಲ್ಲ ಹಾಡೆ, ಆಡಿದ್ದೆಲ್ಲ ಹಾಡೆ. ಅವ್ರು ಯಾವ್ದನ್ನ ಏನು ಸಮಾಜದಲ್ಲಿ ಏನು ಘಟನೆಗಳನ್ನ ನೋಡ್ತಿದ್ರು, ಒಬ್ರು ನಗಾರಿ ನುಡಿಸ್ತಿದ್ರು ಅಂದ್ರೆ ಆ ನಗಾರಿ ನುಡಿಸೋದು ನೋಡಿದ ತಕ್ಷಣ ಒಂದು ಹಾಡು ಕಂಪೋಸ್ ಮಾಡಿದ್ದಾರೆ, ಸುಳಾದಿಗಳನ್ನು ಕಂಪೋಸ್ ಮಾಡಿದ್ದಾರೆ, ಉಗಾಭೋಗಗಳನ್ನು ಕಂಪೋಸ್ ಮಾಡಿದ್ದಾರೆ, ತತ್ವದ ಮೇಲೆ ಹಾಡುಗಳಿದೆ, ಆ ಭಗವಂತನ ಕೊಂಡಾಡೋದ್ರ ಮೇಲೆ ಹಾಡುಗಳಿದೆ, ಆಮೇಲೆ ಜೀವನದ ಮೇಲೆ ಹಾಡುಗಳಿದೆ, ಆಮೇಲೆ ಈ ಜಾತಿ ಪದ್ಧತಿ, ಜಾತಿ ಶ್ರೇಣಿ, ವರ್ಣಾಶ್ರಮ ಎಲ್ಲದರ ಮೇಲೂ ಹಾಡು ಮಾಡಿದ್ದಾರೆ. ಸಮಾಜದಲ್ಲಿ ಏನೇನು ಅವ್ರ ಕಣ್ಣಿಗೆ ಬೀಳ್ತಿತ್ತೋ ಅದರ ಮೇಲೆಲ್ಲ ಹಾಡು ಮಾಡಿದ್ದಾರೆ. ರಾಗಿ ತಂದಿರ ಹಾಡು ಮಾಡಿದ್ದಾರೆ, ಭಿಕ್ಷಕ್ಕೆ ರಾಗಿ ತಂದಿರ, ಎಂತೆಂತ ಆನೆ ಬಂದಿತ್ತಮ್ಮ ಅಂತ ಒಂದು ಹಾಡಿದೆ. ಈಗ ಕೃಷ್ಣನ ಬಗ್ಗೆ ನೆನಪಾಯ್ತು, ಆನೆ ಬಂದಿತ್ತಮ್ಮ, ಮರಿ ಆನೆ ಬಂದಿತ್ತಮ್ಮ, ತೊಲಗಿರೆ ತೊಲಗಿರೆ ಪರಬ್ರಹ್ಮ ಅಂತ ಒಂದು ಹಾಡು ಬರ್ತಾರೆ. ಸೊ ಈಸ್ ಕಂಪೋಸಿಷನ್ಸ್ ಆರ್ ವೆರಿ ಯುನೀಕ್ ಬಿಕಾಸ್ ದೇ ಆರ್ ಒನ್ ವೆರಿ ರಿಲೇಟಬಲ್ ಟು ಅಸ್, ಟು ದೇ ಆರ್ ವೆರಿ ಕಮ್ಯುನಿಕೇಟಿವ್. ಅವರು ನಮ್ಮ ಹತ್ರ ಮಾತನಾಡ್ತಿದ್ದಾರೆ ಅಂತ ಅನ್ಸುತ್ತೆ. ಅದ್ರ ಜೊತೆಯಲ್ಲಿ ತತ್ವಶಾಸ್ತ್ರನ ತುಂಬಾ ಸರಳವಾದ ಕನ್ನಡದಲ್ಲಿ ಎಲ್ಲರ ಮನ ಮುಟ್ಟು ಹಾಗೆ ಮಾಡಿದ್ದಾರೆ. ಆಮೇಲೆ ಅದಕ್ಕಿಂತ ದೊಡ್ಡ ಇನ್ನೊಂದು ಕಾಂಟ್ರಿಬ್ಯೂಷನ್ ಏನಂದ್ರೆ ಅವ್ರಿಗೆ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಹೇಳ್ತಾರೆ ಅಂತ ನೀವು ಉಲ್ಲೇಖ ಮಾಡಿದ್ರೆ. ವೈ? ಬಿಕಾಸ್ ಇಟ್ ಇಸ್ ನಾಟ್ ದಟ್ ಹಿ ಫೌಂಡೆಡ್ ಕರ್ನಾಟಿಕ್ ಮ್ಯೂಸಿಕ್. Carnatic music was always there. In fact, that is the original music of India. Hindustani is just another version of Indian music, which came from Carnatic. In Hindustani music, it has a lot of influence from the Middle East, Bandala. But whereas the Indian music was Carnatic music, but it was only available to one particular class of people. ಸಂಗೀತ ಆಗಲಿ ತತ್ವಶಾಸ್ತ್ರ ಆಗಲಿ, ಆ ಎರಡನ್ನೂ ಸಿಂಪ್ಲಿಫೈ ಮಾಡಿ ಪ್ರತಿಯೊಬ್ಬ ಕಾಮನ್ ಮ್ಯಾನ್ ತಲುಪಿಸೋ ಜವಾಬ್ದಾರಿ ಅವ್ರ ಮೇಲೆ ಹೊರಿಸಿದ್ದು ಅವ್ರ ಗುರುಗಳು ವ್ಯಾಸತೀರ್ಥರು. ಅದನ್ನು ಅಷ್ಟೇ ಅಚ್ಚುಕಟ್ಟಾಗಿ ಮಾಡಿದ್ದು ಪುರಂದರದಾಸರು. ಒನ್ ಆಫ್ ದ ಮೋಸ್ಟ್ ವ್ಯಾಲ್ಯೂಬಲ್ ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅವರು. ಯಾಕೆಂದ್ರೆ ಪ್ರತಿಯೊಬ್ಬ ಲೇಮ್ಯಾನ್ ಕ್ಯಾನ್ ಗೋ ಬ್ಯಾಕ್ ಅಂಡ್ ನೋ ದ ಫಿಲಾಸಫಿ, ನೋ ದ ಮೀನಿಂಗ್ಸ್ ಆಫ್ ದ ಸಾಂಗ್ಸ್ ಬೈ ಜಸ್ಟ್ ಸಿಂಗಿಂಗ್ ಇಟ್ ಇನ್ ಎ ವೆರಿ ಈಸಿ ವೇ. ಸೊ ಯಾಕೆ ಅವ್ರನ್ನ ಪಿತಾಮಹ ಅಂತ ಕರೀತಾರೆ ಅಂದ್ರೆ ಸಂಗೀತಕ್ಕೆ, ಸಂಗೀತ ಕೂಡ ಅವ್ರು ಸಿಂಪ್ಲಿಫೈ ಮಾಡ್ತಾರೆ. ಸಂಗೀತನ ಎಷ್ಟು ಸಿಂಪ್ಲಿಫೈ ಮಾಡಿಬಿಟ್ರು ಅಂದ್ರೆ ಆ ಸಂಗೀತವನ್ನು ಯಾರು ಬೇಕಾದರೂ ಅಪ್ರೋಚ್ ಮಾಡಿ ಈಸಿಯಾಗಿ ಕಲ್ತ್ಕೊಂಡು ಮನೆಗಳಲ್ಲಿ ಹಾಡೋ ಥರ ಮಾಡುತ್ತೆ. ಸೊ ದಟ್ ಈಸ್ ಇಸ್ ಬಿಗ್ಗೆಸ್ಟ್ ಕಾಂಟ್ರಿಬ್ಯೂಷನ್. ಅವ್ರು ಅಷ್ಟು ಹಾಡುಗಳಲ್ಲಿ ನಾವು ಯಾವ್ಯಾವ ಹಾಡುಗಳನ್ನ ಸೆಲೆಕ್ಟ್ ಮಾಡಬೇಕು ಅನ್ನೋದು ಬಿಗ್ಗೆಸ್ಟ್ ಚಾಲೆಂಜ್ ಆಗಿತ್ತು. ಸೊ ವಾಟ್ ವಿ ಡಿಡ್ ವಾಸ್, particularly I was the writer, so I had the liberty to think more and more or go in depth to the songs. ಸೊ ಪ್ರಾತ್ಯಕರ್ಮಗಳಿಂದ ಶಯನೋತ್ಸವದವರೆಗೂ ಅವ್ರು ಹೇಗೆ ಕಳೀತಾರೆ ಅನ್ನೋದನ್ನ ಫಸ್ಟ್ ಡ್ರಾಫ್ಟ್ ಮಾಡಿಕೊಂಡು ಆ ಸನ್ನಿವೇಶಕ್ಕೆ ತಕ್ಕಂಗೆ ಅವ್ರು ಯಾವ್ಯಾವ ಹಾಡುಗಳನ್ನ ಮಾಡಿದಾರೋ ಅವೈಲಬಲ್ ಈಸ್ ಓನ್ಲಿ ನಾವು ಕ್ಲೋಸ್ ಟು 50,000 to 60,000. Even if you take that, he has only composed 50 to 60, it's still a huge number. So I had acquaintance with ಹರಿದಾಸ ಸಾಹಿತ್ಯ, ಅಂಡ್ ನನಗೆ ಒಂದು 300-400 ಹಾಡುಗಳು ಬಾಯಿಗೆ ಬರೋದ್ರಿಂದ ನನಗೆ ಪರಿಚಯ ಇದ್ದಂಥ ಒಂದಷ್ಟು ಹಾಡುಗಳು, ಆಮೇಲೆ ರಿಸರ್ಚ್ ಮಾಡಿ ಒಂದಷ್ಟು ಹಾಡುಗಳನ್ನ ಹೆಕ್ಕಿ ತೆಗೆದು ಆ ಸಂದರ್ಭಕ್ಕೆ ತಕ್ಕಂಗೆ ಹೊಣಿಸಿ ಮಾಡಿರ್ತಕ್ಕಂಥ ಚಿತ್ರ ಇದು. 18 ಹಾಡುಗಳ ಮ್ಯೂಸಿಕಲ್ ಫಿಲ್ಮ್. So this is how we select. It was tough, but at the same time it was a great journey in selecting those songs according to the time of the day and the activity what is being depicted in the film. Correct. So that's so nice. That's so nice to know that
ಯು ಸ್ಪೆಂಡ್ ಸೋ ಮಚ್ ಟೈಮ್ ಟು ಸೆಲೆಕ್ಟ್ ಯಾವ ಕಂಪೋಸಿಷನ್ ಯಾವ ಹಾಡನ್ನ ಎಲ್ಲಿ ಫಿಟ್ ಮಾಡಬೇಕು ದಟ್ ಬಟ್ ಆಸ್ ಯು ಸೆಡ್ ಆ ಪ್ರಾಸೆಸ್ ಬಂದ್ಬಿಡ ಬೀನ್ ಸೋ ನೈಸ್ Yes, Alva? it was very cherishable. Yes. So my next question, sir, is what kind of groundwork or homework did you do to capture the visuals? Yakandre, if you are depicting Sri Purandaradasaru's life, you have to make sure that the visuals relate to his time. Correct. So, what was your groundwork? What did you do? Yeah. And if you could tell us about that. It's a very important thing to address because I had the utmost clarity when I decided I'll do this film. As I said before, I have done my natural history filmmaking masters in Australia and bandide because I was the first Indian to come out to do that course. Okay. It's called natural history filmmaking, Adelaide Flinders University. So one thing I was really sure was if I make this film, if I fail in transporting people to 15th century, then there's no point in doing this film. Correct. Because that is the key thing. Even though we have the content, but it's a visual media. In visual media, what you see is more effective Correct. than basically what is the substance. Of course, substance matters, but visually what we see is what actually the whole film is about. So, filmmaking processally, to create a world, wherever story we say, is the key element. So, I had the clarity that I have to shoot in places where it relates to that era. Number one. Number two, the challenge was that's easy to think, but to achieve it, we have two options. ಈಗಿನ ಕಾಲಘಟ್ಟದಲ್ಲಿ you can use computer graphics extensively and create so realistically so that people will not even make out. That is option one. Option two, you have to put sets like that. That is option two. So, ಈ ಎರಡು option, unfortunately, I couldn't do it because option one, it costs a lot of money. Just to recreate a small portion in a big film, very like 1 or 2%, it will cost you crores if you have to bring it to that realistic feel. So, ಈಗ ಒಂದು ಬೆಟ್ಟದ ಒಂದು ಶಾಟ್ ಅನ್ನು ನಾವು CG ಮಾಡಬೇಕು ಅಂದ್ರೆ it should not look fake. That is the strength of the Western filmmakers. When they do it, for example, Avatar, you feel that you are in that world, and you for a second you won't feel that it is fake. Even though we know that it is a fiction, we relate Harry Potter or Lord of the Rings. We can go on and on with the list of beautiful big films. So I had the utmost clarity that I will be not able to go to the CG line because that is very expensive process, and to make a full film out of it, it's like almost that was not in my reach because I was the producer of the film. I knew what was the budget I had. So second option was to put a set like Sanjay Leela Bhansali. If I had 200-300 crores like him, I would have created another Hira Mandi set. I would have put one Hampi set. But again, that is also ruled out because. But the third option, I thought there was only one option, that to shoot in the live locations, real locations. Again, the challenge is, where is 15th century anymore? Of course. But we are so fortunate, so lucky that those sites are still preserved in India by archaeological department. Many filmmakers don't know, or many even common man don't know that archaeological departments give licenses to go and shoot the film if your script is in line with the sites. So when I inquired, I was so excited because I found out that I can shoot in archaeological sites. So we spent around 3 months just for finalizing the locations. So for example, Madhukara Vritti Ennadu Balu Channadu Purandaradasara Bhikshayatane ಹಾಡು. ಆ ಹಾಡನ್ನ ಶೂಟ್ ಮಾಡಬೇಕು ಅಂದ್ರೆ ಯು ನೀಡ್ ಎ ಅಗ್ರಹಾರ. ಹಳೆ ಮನೆಗಳು, ಲೈಟ್ ಕಂಬ ಇಲ್ದಿರೋ ಬೀದಿ, ಟಾರ್ ರೋಡ್ ಇಲ್ದಿರೋ ರಸ್ತೆ, ಹೀಗೆ ಒಂದಷ್ಟು ರಿಕ್ವೈರ್ಮೆಂಟ್ಸ್ ಇದೆ. ಆಮೇಲೆ ಆರ್ಕಿಟೆಕ್ಚರ್ ಶುಡ್ ಬಿ ಅಟ್ ಲೀಸ್ಟ್ ನಮ್ಗೆ ಅನ್ಸ್ಬೇಕು, ಫೀಲ್ ಆಗ್ಬೇಕು ಈ ಮನೆಗಳು ಹಳೆ ಮನೆಗಳು ಅಂತ. ಆ ತರದ ಮನೆಗಳಿಗೆ 3,500 ಕಿಲೋಮೀಟರ್ ಓಡಾಡಿ ಹುಡುಕಾಟ ಮಾಡಿದ್ವಿ.
ದೇರ್ ಇಸ್ ನನ್. 3 ಮನೆ ಚೆನ್ನಾಗಿರುತ್ತೆ, 4ನೇ ಮನೆ ಕಾಂಕ್ರೀಟ್ ಇರುತ್ತೆ, ಲೈಟ್ ಕಂಬ ಇರುತ್ತೆ, ತಾರ್ ರೋಡ್ ರಸ್ತೆ ಇರುತ್ತೆ, ಪೇಂಟ್ ಮಾಡ್ಬಿಟ್ಟಿರ್ತಾರೆ. ಸೊ ದೇರ್ ಇಸ್ ಲಾಟ್ ಆಫ್ ಚಾಲೆಂಜಸ್. ಸೊ ನಮ್ಮ ದೃಷ್ಟಿಗೆ ಚೆನ್ನೈಯಲ್ಲಿ ವಿ ಹ್ಯಾವ್ ದಕ್ಷಿಣ ಚಿತ್ರ. ದಟ್ಸ್ ಅ ಮ್ಯೂಸಿಯಂ ಪ್ರಿಸರ್ವ್ ಬ್ಯೂಟಿಫುಲಿ. ಪೀಪಲ್ ಕ್ಯಾನ್ ಗೋ ಅಂಡ್ ವಿಸಿಟ್. It's an extraordinary museum depicting all 4 states architecture. ಕರ್ನಾಟಕದ ಇಳಕಲ್ ಮನೆ ಇದೆ, ಚಿಕ್ಕಮಗಳೂರು ಮುಸ್ಲಿಂ ಮನೆ ಇದೆ, ಕೇರಳದ ಕ್ರಿಶ್ಚಿಯನ್ ಮನೆ ಇದೆ, ಆಮೇಲೆ ನಮ್ಮ ತಮಿಳುನಾಡು ಅಗ್ರಹಾರಗಳಿದೆ, ಅಯ್ಯಂಗಾರ ಅಗ್ರಹಾರ. ಸೊ ಹೀಗೆ ಅದೊಂದು ಸಿಕ್ತು. ಪ್ಲಸ್ ಹಂಪಿಯಲ್ಲಿ ಶೂಟ್ ಮಾಡಿದ್ವಿ. ದೆನ್ ವಿ ಶಾರ್ಟ್ ಇನ್ ಕೆರೆ ತಂಡನೂರು. ಯಾಕೆಂದ್ರೆ ಈ ಕಥೆ ಪ್ರಮೇಯ ಸ್ವಾಮಿ ದೇವಸ್ಥಾನದ ಕಥೆ ಅಂತ ಹೇಳಿದ್ರಲ್ಲ, ಆ ದೇವಸ್ಥಾನ ಕೂಡ ಸ್ವಲ್ಪ ಮುಜರಾಯಿ ಟೆಂಪಲ್ ಆಗಿರೋದ್ರಿಂದ ಮಾಡರ್ನ್ ಆಗ್ಬಿಟ್ಟಿದೆ. ಸೊ ಸೇಮ್ ಎರಾಲಿ ಕನ್ಸ್ಟ್ರಕ್ಟ್ ಆಗಿರುವಂತ ಟೆಂಪಲ್ ನ ರಿಸರ್ಚ್ ಮಾಡಿ ವಿ ವೆಂಟ್ ಟು ನಂಬಿ ನಾರಾಯಣ ದೇವಸ್ಥಾನ ಅಂತ ಕೆರೆ ತಂಡ ಮೇಲ್ಕೋಟೆ ಹತ್ರ. ಅಲ್ಲಿ ಇಂಟ್ಯಾಕ್ಟ್ ಆಗಿ 1000 year old, ಎವ್ರಿ ಸ್ಟೋನ್ ಇಸ್ ಇಂಟ್ಯಾಕ್ಟ್ ಅಂಡ್ ಸೋ ಬ್ಯೂಟಿಫುಲಿ ಪ್ರಿಸರ್ವ್. ನೀವು ನಮ್ಮ ಫಿಲ್ಮ್ ಟ್ರೈಲರ್ ನೋಡಿದ್ರು ಗೊತ್ತಾಗುತ್ತೆ, ಅಥವಾ ಒಂದು ಪ್ಲಾಸ್ಟಿಕ್ ಪೇಪರ್, ಚಾಕ್ಲೇಟ್ ಪೇಪರ್, ಗ್ಲಾಸ್ ಸಿಗದಿರೋ ಹಾಗೆ ತಿಂಗಳಾನ್ಗಟ್ಲೆ ಕ್ಲೀನ್ ಮಾಡಿಸಿ ಸರೌಂಡಿಂಗ್ ವೆನ್ ವಿ ವರ್ ಶೂಟಿಂಗ್ ಔಟ್ಡೋರ್ ಅಷ್ಟು ಕೇರ್ ತಗೊಂಡು ವಿ ಶಾಟ್ in those places. So we achieved that idea of transporting people from 21st century to 15th, 16th century. And it has worked. And this is the most celebrated element in the film, where people are saying, ಇಷ್ಟು ಸುಂದರವಾಗಿದೆ ನಮ್ಮ 16ನೇ ಶತಮಾನ, ಅಲ್ಲೇ ಇದ್ದಂಗಾಯ್ತು. Even the technically we have worked, because I studied here and I have a very beautiful crew, overall young dynamic people. ಇಡೀ ಕ್ರೂ ಅವರೇಜ್ ಇಯರ್ಸ್ ವಯಸ್ಸು ಬಂದ್ಬಿಟ್ಟು 31 years ಅಂತ ಹೇಳ್ಬೋದು. ನಾನೇ ಸ್ವಲ್ಪ ದೊಡ್ಡ 44 ಆಗ್ಬಿಟ್ಟಿದೆ ನನಗೆ. ಅದರ್ವೈಸ್ ಮೈ DOP is only 27 and my editor is 26. It's all first film of all of them. Fresh out of cinematography college and universities. They were all looking forward for an opportunity to show their skills and interests. So this was good for me as well, because I could work with a young team. ಸೊ ಹಾಗಾಗಿ ಹರಿದಾಸರ ದಿನಚರಿ ಆ ಶತಮಾನದ ಒಂದು ಚಿತ್ರಣ ಕಟ್ಕೊಡುವಂಥ ಪ್ರಯತ್ನದಲ್ಲಿ ಸಫಲವಾಗಿದೆ ಅಂತ ನಾನು ಹೆಗ್ಗಳಿಕೆಯಿಂದ ಹೇಳಬಹುದು. ಇದರ ಅತಿಶಯೋಕ್ತಿ ಇಲ್ಲ, ಯಾಕೆಂದ್ರೆ ಐ ಕ್ಯಾನ್ ಟೆಲ್ ದಟ್ ನೌ ಬಿಕಾಸ್ ದ ಫಿಲ್ಮ್ ಇಸ್ ರಿಲೀಸ್ಡ್ ಅಂಡ್ ಸೀನ್ ಮೆನಿ hundreds of shows. ಮೊನ್ನೆ US ನಲ್ಲಿ 135 ಶೋ ಮೇಲೆ ಹೋಗಿದೆ. ಆಮೇಲೆ ಈಗ ಆಸ್ಟ್ರೇಲಿಯಲ್ಲಿ ಶುರು ಮಾಡಿದ್ವಿ 2 ಶೋ ಅಡಿಲೈಡ್ ನಲ್ಲಿ. And we had 50 days run in India in multiplexes. ಈಗಿನ ಕಾಲಘಟ್ಟದಲ್ಲಿ 50 ದಿನ ಒಂದು ಚಿತ್ರ, ಅದು ಆಫ್ ಸ್ಟ್ರೀಮ್ ಫಿಲ್ಮ್, ಇನ್ ಸ್ಟ್ರೀಮ್ ಫಿಲ್ಮ್ ಅಲ್ಲ ಇದು. ಯಾಕಂದ್ರೆ ಇಟ್ಸ್ ಗಾಟ್ ಎ niche audience. So people have appreciated that portrayal of that era. So I hope I answered that question. 100%. Yes, because I'm actually wanting to see that visual, and based on what you just said, it sounds that you've done a lot of hard work, and I'm sure it's paid off on the screen. So we will definitely come to watch that soon, Girish. So my next question is, what would be the main takeaway for the audiences after watching this movie? Yeah, when it comes to the takeaway, the central focal takeaway from this film would be how beautifully and nicely we can live if we can keep our lives very simple and dedicated to the higher purpose. So that is the main central focal takeaway. Apart from that, whoever comes from expecting I will learn something because I love art, they will take away something from it. Art, agli, music, traditions, heritage, adhyatma, spirituality, all these things, whoever has some desire in any of these, it is there as a package in a film. So they will take away something when they go home. That's beautiful. As I said, someone might just love the architecture of the temples there. So they might just take away that and hold that in their heart, how beautiful India is and India was. So that is a takeaway as well. And someone might just love the music. Someone might love the sahitya. But as I said, the Kendra Bindu of the film is Dasa Sahitya, Purandara Dasa Sahitya. ಅದರಲ್ಲಿ ಪ್ರಫೌಂಡ್ ಮೆಸೇಜಸ್ ಇದೆ. ಸೊ ದೇ ಕ್ಯಾನ್ ಟೇಕ್ ಅವೇ ಆಸ್ ಮಾಲ್, ಇಟ್ ಈಸ್ ಲೈಕ್ ಆಸ್ ಡೀಪ್ ಆಸ್ ಅನ್ ಓಷನ್. ನೀವು ಎಷ್ಟು ತಗೊಂಡು ಹೋಗ್ತೀರೋ ತಗೊಂಡು ಹೋಗಿ, ಎಷ್ಟು ಹಿಡ್ಕೊಂಡು ಹೋಗ್ತೀರೋ ಹಿಡ್ಕೊಂಡು. That's so nice. So it is not just one aspect, there's multiple aspects and it's based on an individual experience. Correct.
ನಿಮಗೆ what is it that you enjoyed watching the movie? If you come with an expectation, you're sure you're going to get it. Alva sir. Correct. So, is there any other future projects, Nindu, based on similar themes or different genres? Any upcoming projects? Definitely, yes. ಇದು ಒಂದು ಕಾಮನ್ ಪ್ರಶ್ನೆ ನಮಗೆ ಎಲ್ಲ ಕಡೆ ಕೇಳಿಸಿದ್ರು. That is the sign of our success also. Definitely. Because usually when people come in, particularly when we are present, they'll say, oh, ಚೆನ್ನಾಗಿತ್ತು ಅಂದ್ಬಿಟ್ಟು ಹೊರಡ್ಬಿಡ್ತಾರೆ. Formally, everyone will say that. But when will you know that the film is successful and ಜನಕ್ಕೆ ಇಷ್ಟ ಆಗಿದೆ ಅಂದ್ರೆ, one question unanimously everyone asks is, what is your next project? We can't wait. Correct. We want to see more. So ಹಾಗಾಗಿ ಇದು ಮಾಡುವಾಗಲೇ ನಮಗೆ ಕ್ಲಾರಿಟಿ ಇತ್ತು that if I do something, it will be more in this line, because ವಂಡರ್ಫುಲ್ ಫಿಲ್ಮ್ಸ್ ಮಾಡುವಂತ ಅತ್ಯದ್ಭುತ ನಿರ್ದೇಶಕರು, ಫಿಲ್ಮ್ ಮೇಕರ್ಸ್ ಇದ್ದಾರೆ. ಸಾಮಾಜಿಕ ಕಥೆಗಳಲ್ಲಿ ಹೇಳೋರು, ಆಮೇಲೆ ಎಲ್ಲ ಬೇರೆ ತರ ಜಾನರ್ಸ್ ಮಾಡೋರು. If there is scarcity, it is here, where ನಮ್ಮ ಆರ್ಟ್, ಕಲ್ಚರ್, ಟ್ರೆಡಿಷನ್, ಪಾರಂಪರಿಕ ಮೌಲ್ಯಗಳು, ಹೆರಿಟೇಜ್ ವ್ಯಾಲ್ಯೂ ಅಂಡ್ ಅಧ್ಯಾತ್ಮ, ವಿಚ್ ಇಸ್ ದ ಇಂಟಿಗ್ರಲ್ ಪಾರ್ಟ್ ಆಫ್ ಅವರ್ ಕಂಟ್ರಿ. ಸೊ ಈ ಒಂದು ಆಸ್ಪೆಕ್ಟ್ಸ್ ನ ಕಟ್ಕೊಡುವಂತ ಡೈರೆಕ್ಟರ್ಸ್ ಕಮ್ಮಿ ಆಗಿದ್ದಾರೆ ಈಗಿನ ಶತಮಾನದಲ್ಲಿ. ಪರ್ಟಿಕ್ಯುಲರ್ಲಿ ಲಾಸ್ಟ್ 20 years, ನಾಟ್ ಮೆನಿ ಪೀಪಲ್ ಆರ್ ಕಮಿಂಗ್ ಫಾರ್ವರ್ಡ್ ಟು ಡೂ ಕಾಂಟೆಂಟ್ ಲೈಕ್ ದಿಸ್, ಬಿಕಾಸ್ ಕೆಲವರಿಗೆ ಹೆದರಿಕೆ ಇರುತ್ತೆ, ಇದು ಈ ಕಾಂಟೆಂಟ್ ನೋಡುವಂತ ಕ್ರೌಡ್ ಬರ್ತಾರ, ನೋಡ್ತಾರ, ಹಾಕಿದ ಬಂಡವಾಳ ವಾಪಸ್ ಬರುತ್ತಾ, ಆಲ್ ದಿಸ್ ಇಷ್ಟು ಅಳಕಿದ್ದೇ ಇರುತ್ತೆ. ಮುಂಚೆ ಫಿಲ್ಮ್ ಡಿವಿಷನ್ಸ್ನವರು ಸ್ಪಾನ್ಸರ್ ಮಾಡ್ತಿದ್ರು. ದೇರ್ ಆರ್ ಪೀಪಲ್ ಡೂಯಿಂಗ್ ಅಟೆಂಪ್ಟ್ಸ್ ಆನ್ ಪೋರ್ಟ್ರೇಯಿಂಗ್ ರೂಟ್ಸ್ ಆಫ್ ಇಂಡಿಯಾ, ರೂಟೆಡ್ ಕಥೆಗಳು ಆಫ್ ಇಂಡಿಯಾ, ಆರ್ಟಿಸ್ಟಿಕ್ ಫಿಲ್ಮ್ಸ್ ಬರ್ತಿತ್ತು. ಈಗ ಬಿಕಾಸ್ ದೇರ್ ಇಸ್ ನೋ ಸಪೋರ್ಟ್ ಫ್ರಮ್ ದ ಫಿಲ್ಮ್ಸ್ ಡಿವಿಷನ್ ಮಚ್, ನಾಟ್ ಬಿಕಾಸ್ ದೇ ಕಾಂಟ್ ಸ್ಪೆಂಡ್ ದೇರ್ ಮನಿ ಅಂಡ್ ಡೂ ಇಟ್. ಸೊ ಇನ್ ದಿಸ್ ಕೇಸ್ ಐ ವಾಸ್ ಫಾರ್ಚುನೇಟ್ ಎನಫ್, so I was privileged enough to spend that much money to make a film. But illandre, if you think in the business way, it is not easy, because naturally people will be discouraged to do something like this. But I wanted to prove upon that, no, if we give quality, if we tell our rooted stories, people will come and watch. Definitely. Even if you keep it in a very non-commercial genre. See, our film is a out and out realistic approach, where we have not taken any commercial elements into picture. We wanted to portray Purandaradasru as dignified as possible. And ಇದನ್ನು ಹೇಳಬೇಕು ನಾನು, this project happened because of Shri Vidyabhushan. Without Vidyabhushan, this project wouldn't be even take off ಆಗ್ತಿರಲಿಲ್ಲ. Because I had the utmost clarity, if Purandaradasru can be portrayed, it is only Vidyabhushan who has the capacity to bring his kriti to life. ಸೊ ಅದನ್ನ ಅವರು ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನೀವೆಲ್ಲರೂ ಪುರಂದರದಾಸರನ್ನ ವಿದ್ಯಾಭೂಷಣರು ಅಂತ ಹೇಳೋದಿಲ್ಲ, ಪುರಂದರದಾಸರನ್ನ ಸ್ಕ್ರೀನ್ ಮೇಲೆ ನೋಡ್ಬೇಕು ಅಂತಂದ್ರೆ ಅಷ್ಟು ನೈಜವಾಗಿ ಅವರೇ ಆಗಿದ್ದಾರೆ. ಯಾಕೆಂದ್ರೆ he has not acted, he has lived his life. ಸುಡುನ್ ಒಂದು ಆಕ್ಟಿಂಗ್ ಬರಲ್ಲ, ಬೇಡ ಅಂದ್ರು, ನೀವು ಆಕ್ಟಿಂಗ್ ಮಾಡಬೇಡಿ, ದಟ್ ಈಸ್ ದ ಪೋರ್ಟ್ರೇಯಲ್ ಹಿಯರ್. ವಿ ವಾಂಟ್ ಟು ಬ್ರಿಂಗ್ ಹಿಮ್ ಆನ್ ದ ಸ್ಕ್ರೀನ್ ಆಸ್ ಡಿಗ್ನಿಫೈಡ್ ಆಸ್ ಪಾಸಿಬಲ್. ಅವರನ್ನು ಯಾವುದೋ ಮಿಸ್ಟಿಕ್ ಆಗೋ ಅಥವಾ ಯೋಗಿ ಆಗೋ ಸಿದ್ಧನಾಗೋ ತೋರಿಸಿಲ್ಲ. As a simple devotee we have portrayed him, so that he is one among us, but very elevated from inside, and his profound knowledge is springing out of his heart. Adanna ನಾವು portray ಮಾಡಬೇಕು. ಮುಂದಿನ ದಿನಗಳಲ್ಲಿ we want to do more projects in the same thought of line, or line of thought. ರಾಮಾಯಣ ಅಂತ ನಾವು ಅನ್ಕೊಂಡಿದ್ವಿ. I have started writing on Ramayana, because the ideals, values, morals and the devotion which is in Ramayana is timeless. So it can take us to that era where we can draw so many morals from Sri Ramachandra and other characters who come there. I really want you to sing 2 lines of any adu kirtane antara, because I want to use the right words. Correct. ಅದಕ್ಕೆ ನಮ್ಮ ಈ ಕೃತಿಗಳಿಗೆ ದಾಸರ ಪದಗಳು ಅಂತಾನೂ ಹೇಳ್ತಾರೆ. ಕೀರ್ತನೆ ಅಂತ ಹೇಳಿದ್ರು ತಪ್ಪಿಲ್ಲ, ಕೃತಿ ಅಂತ ಹೇಳಿದ್ರು ತಪ್ಪಿಲ್ಲ. ಇನ್ಫ್ಯಾಕ್ಟ್ ವ್ಯಾಸತೀರ್ಥರೇ ಪುರಂದರದಾಸರ ಕೃತಿಗಳಿಗೆ ಪುರಂದರೋಪನಿಷತ್ತು ಅಂತ ಕೂಡ ಟೈಟಲ್ ಕೊಟ್ಟಿದ್ದಾರೆ. ಬಿಕಾಸ್ ಇಟ್ಸ್ ನಾಟ್ ಲೆಸ್ ದೆನ್ ಉಪನಿಷತ್ ಅಂತ, ಅಷ್ಟು ಪ್ರಫೌಂಡ್ ನಾಲೆಡ್ಜ್ ಇದೆ ಅಂತ ವ್ಯಾಸತೀರ್ಥರೇ ಅವರಿಗೆ ಒಂದು ಟೈಟಲ್ ಕೊಟ್ಟು, ಅವರು ಗುರು ಶಿಷ್ಯನ ಬಗ್ಗೆ ಹಾಡೋದು ಬಹಳ ರೇರು. ಹೌದು, ಶಿಷ್ಯ ಗುರುವನ್ನ ಕೊಂಡಾಡೋದು ಹಾಡೋದು ಇದೇ ಇದೆ. ಬಟ್ ಇಲ್ಲಿ
ನಾವು ಅದನ್ನು ಈ ಚಿತ್ರದಲ್ಲೂ ತಾನೇ ವಿಶೇಷತೆಗೆ ನಮ್ಮ ಯೂಟ್ಯೂಬ್ನಲ್ಲಿ ಆಲ್ರೆಡಿ ನಾವು ಆ ಹಾಡನ್ನು ರಿಲೀಸು ಮಾಡಿದ್ವಿ. ದಾಸರೆಂದರೆ ಪುರಂದರ ದಾಸರಯ್ಯ, ವಾಸುದೇವ ಕೃಷ್ಣನ್ನ ಸೂಸಿ ಪೂಜಿಸುವ, ದಾಸರೆಂದರೆ ಪುರಂದರ ದಾಸರಯ್ಯ. ಎಷ್ಟು ಚೆನ್ನಾಗಿ ಹೇಳಿದ್ರು ನೋಡಿ. ಡೆಫಿನೆಟ್ಲಿ. ಅಂಡ್ ಇಟ್ ಇಸ್ ನೀವು ಹೇಳ್ದಂಗೆ ತುಂಬಾ ಸರಳವಾಗಿದೆ ಅವ್ರದ್ದು ಕೃತಿಗಳು. ಇಟ್ ಇಸ್ ಲೈಕ್ ಆನ್ ಇನ್ ಲೇಮ್ಯಾನ್ ಲ್ಯಾಂಗ್ವೇಜ್, ಸೊ ಎನಿವನ್ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಅಬ್ಸಲ್ಯೂಟ್ಲಿ. ನರಜನ್ಮ ಬಂದಾಗ ಅದನ್ನ ಹೇಳ್ತಾರೆ. ನರಜನ್ಮ ಬಂದಾಗ ನಾಲಿಗೆ ಇರುವಾಗ ಕೃಷ್ಣ ಎನ್ನಬಾರದೆ. ಇದಕ್ಕಿಂತ ಸಿಂಪಲ್ ಆಗಿ ಏನು ಹೇಳ್ತಿರ್ತಾರೆ, ಮನವ ಶೋಧಿಸಬೇಕು ನಿತ್ಯ, ದಿನ ದಿನ ಮಾಡಿದ ಪಾಪ ಪುಣ್ಯದ ವೆಚ್ಚ, ಮನವ ಶೋಧಿಸಬೇಕು ನಿತ್ಯ. ಎಷ್ಟು ಸಿಂಪಲ್ ಆಗಿದೆ ನೋಡಿ. ಎಸ್ ಎಸ್, ಥ್ಯಾಂಕ್ ಯು ಸೋ ಮಚ್. ಎರಡು ಕೃತಿಗಳನ್ನ ಆ ಲೈನ್ಸ್ ಹಾಡಿದ್ದಕ್ಕೆ ತುಂಬಾ ಚೆನ್ನಾಗಿ ಹಾಡ್ತೀರಾ ಗಿರೀಶ್ ಅವರೇ. ಸೊ ಫೈನಲ್ ಆಗಿ, ಇಸ್ ದೇರ್ ಎನಿ ಅಡ್ವೈಸ್ ದಟ್ ಯು ವುಡ್ ಲೈಕ್ ಟು ಗಿವ್ aspiring filmmakers who want to do meaningful films? ಯಾಕಂದ್ರೆ ನೀವು ಹೇಳ್ದಂಗೆ people think twice to make a non-commercial movie. So ಆ ಥರ ಎಷ್ಟೊಂದು ಜನ ಇದ್ದಾರೆ. But is there any piece of advice you want to give such aspiring filmmakers? Absolutely. Look, I'm not a very experienced or very renowned personality to advise anyone. But in my experience, small experience, I can share that what worked for me was I was very naive. The attempt was very naive attempt. Even though it might look as a bold attempt, when we are very naive at heart, innocent at heart, sometimes we can do miracles. Correct. I don't differentiate between commercial and non-commercial films really. Yeah. But for the sake of looking at it that way, if the content has the power to engage people, it doesn't matter whether it is commercial, non-commercial, or whether even it is a niche audience film, because Purandara Dasaru, he is only known in Karnataka. Very few musicians outside there know. ಅಂತ ಒಂದು ಚಿತ್ರನ ನಾವು ಇಡೀ ಪ್ರಪಂಚಕ್ಕೆ ತಗೊಂಡೋಗಿ 60% of the people who were non-Kannadigas ಇದನ್ನು ನೋಡಿದ್ದಾರೆ ಅಂದರೆ, that is because when we tell our rooted stories in a very good quality, definitely people will come and watch. And do not compromise in adding any extra elements to beautify or make it look appealing to someone. Do be true to the subject. ಆ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಮಾತ್ರ ಮಾಡಿ, ಅದನ್ನು ಶ್ರದ್ಧೆಯಿಂದ ಮಾಡಿ, ಅದನ್ನು ಎಂಜಾಯ್ ಮಾಡ್ಕೊಂಡು ಮಾಡಿ. ಡೆಫಿನೆಟ್ಲಿ ಇಟ್ ವಿಲ್ ಕ್ಲಿಕ್. ಈಗ ತುಂಬ ನಿದರ್ಶನಗಳಿದೆ ಆ ಥರ, ಎಷ್ಟೋ ಫಿಲ್ಮ್ಸ್ ಇದೆ. ರೀಸೆಂಟ್ಲಿ ಬಂದಂತ ಕಾಂತಾರ, ಐ ವಾಸ್ ಜಸ್ಟ್ ಥಿಂಕಿಂಗ್ ಅಬೌಟ್ ಕಾಂತಾರ. ನೋಡಿ, ಅದು ಬಂದು ಆ ಮೂವಿ ಬಂದು ಯಾವ ಮಟ್ಟಿಗೆ ಬಂದು ಪಬ್ಲಿಸೈಸ್ಡ್ ಆಯ್ತಂದ್ರೆ, ಇಟ್ ಇಸ್ ಜಸ್ಟ್ ಬಿಕಾಸ್ ಆಫ್ ದ ವೇ ದೇ ಟೋಲ್ಡ್ ದ ಮೂವಿ. ಇವಾಗ ನೀವು ಹೇಳಿದ್ರಲ್ಲ, ಒಂದು ವರ್ಡ್ ಯೂಸ್ ಮಾಡಿದ್ರಿ, ನಾವು ಯಾವಾಗಲೂ ಶ್ರದ್ಧೆಯಿಂದ ಒಂದು ಕೆಲಸನ ಮಾಡಿದ್ರೆ ಅದಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಅದೇನೇ ಇರ್ಲಿ, ಯಾವುದೇ ಸಬ್ಜೆಕ್ಟ್ ಇರ್ಲಿ, ಯಾವುದೇ ಅದೇನೇ ಇರ್ಲಿ, ಬಟ್ ಅದು ಒಂದು ಶ್ರದ್ಧೆ, ಒಂದು ಹಾನೆಸ್ಟಿಯಿಂದ ನಾವು ಮಾಡಿದ್ರೆ ಖಂಡಿತವಾಗ್ಲೂ ತಲುಪುತ್ತೆ. ಎಲ್ಲಿ ತಲುಪಬೇಕು ಅದಕ್ಕಿಂತ ಮೇಲೆ ತಲುಪುತ್ತೆ. ಆಗಿದೆ ಆ ಥರ. I never even expected that this will do these many number of shows. Yeah. And of course we planned it for the overseas release. So ಹಾಗಾಗಿ it's got first class English subtitles in it. Even though ಇದು ಒಂದು ಅಚ್ಚ ಕನ್ನಡ ಚಿತ್ರವಾದರೂ ಕೂಡ, what people really loved about this film is being a musical, even though there is no subtitles, they can sit and enjoy. But I wanted to make sure everyone who walks into the cinema theater who can read English subtitles should take away the profound knowledge which has been distributed there by Purandara. And I have written the subtitles in such a way that they get a lot of time to read it, and it is as simple as his kritis, so that they can relate to that. ಆಮೇಲೆ ಬರೆಯೋದು ಸ್ವಲ್ಪ ಕಷ್ಟ ಇದೆ, ಇಟ್ಸ್ ನಾಟ್ ಈಸಿ. ಯಾಕೆ ಅಂತಂದ್ರೆ ಲಿಟರಲ್ ಟ್ರಾನ್ಸ್ಲೇಷನ್ ವಿಲ್ ನಾಟ್ ರಿಯಲಿ, ಅದರಲ್ಲಿ ಏನು ರುಚಿ ಇರಲ್ಲ. ಈಗ ದಾಸರೆಂದು ಇವಾಗ ಒಂದು ಹಾಡು ಹೇಳಿದ್ರು, ದಾಸರೆಂದರೆ ಪುರಂದರ ದಾಸರಯ್ಯ ಅಂತ.
ವ್ಯಾಸತೀರ್ಥರು ಪುರಂದರದಾಸರಿಗೆ ಹೇಳ್ಬಿಟ್ರು. ಅದನ್ನ ಹೇಗೆ ಇಂಗ್ಲಿಷ್ ದಾಸ ಮೀನ್ಸ್ ಪುರಂದರ ದಾಸ ಅಂತ ಬರೆಯಕ್ಕಾಗಲ್ಲ. ಇಟ್ ಈಸ್ ಟೆರಿಬಲ್ ಟು ಹಿಯರ್. ಸೊ ಐ ಹ್ಯಾವ್ ಟು give the proper meaning. Among the Haridasas, the crown jewel of Haridasa is Purandaradasa. Something like that. It really gives meaning to that line. ಸೊ ನೀವು ಏನ್ ಮಾಡಿದೀರ ಅಂದ್ರೆ ಗಿರೀಶ್ ಅವರೇ, ಒಂದು ಅದ್ಭುತವಾದಂತ ಚಿತ್ರ ಮಾತ್ರ ತೆಗ್ದಿಲ್ಲ, ಇವಾಗ ಯು ಮೇಡ್ ಶೋರ್ ದ ಸಬ್ ಟೈಟಲ್ಸ್ ಕ್ಯಾನ್ ಕನೆಕ್ಟ್ ವಿತ್ ನಾನ್ ಕನ್ನಡ ಸ್ಪೀಕಿಂಗ್ ಆಡಿಯನ್ಸ್. That itself is a huge piece of work. And that we were very fortunate that it just happened, and that idea came and it clicked, and we are so happy that people who even Kannadigas, who ನಾನು ಎಷ್ಟು ಯೋಚನೆ ಮಾಡ್ತಿರಲಿಲ್ಲ ಪದಗಳು, ಬಟ್ ಅಲ್ಲಿ ಓದಿದಾಗ ಇಂಟ್ರಾಸ್ಪೆಕ್ಟಿವ್ ಮೈಂಡ್ ಎವ್ರಿ ಡೇ ಒಂದು ಹಾಡು ಬರುತ್ತೆ, ಮನವ ಶೋಧಿಸಬೇಕು, ತುಂಬ ಜನ ಕನೆಕ್ಟ್ ಆಗಿದ್ದಾರೆ. ಸೊ ಹಾಗೆ ನಾರಾಯಣ ನಿನ್ನ ನಾಮದ ಸ್ಮರಣೆ ಅಂತ ಒಂದು ಹಾಡಿದೆ. ಒಬ್ಬ ವೃದ್ಧರು ದೇಹ ಬಿಡುವಂಥ ಸಮಯದಲ್ಲಿ ಪುರಂದರದಾಸರು ಅವರಿಗೆ ಒಂದು ಸೆಂಡ್ ಆಫ್ ಕೊಡುವಂಥ ಹಾಡು, ಅದರಲ್ಲೂ ಅಷ್ಟೇ ತುಂಬ ಜನ ಕನೆಕ್ಟ್ ಆಗಿದ್ದಾರೆ. ದಿಸ್ ವಾಟ್ ವಿ ಹ್ಯಾವ್ ಡನ್. ಆಸ್ ಎ ಸೆಡ್, ಇಟ್ಸ್ ಎ ಮ್ಯೂಸಿಕಲ್. ದಾಸ ಸಾಹಿತ್ಯವೇ ಕೇಂದ್ರ ಬಿಂದು. ಈವನ್ ಮ್ಯೂಸಿಕ್ನ ಕೂಡ ನಾವು ಅಲಂಕಾರಿಕವಾಗಿ ಯೂಸ್ ಮಾಡಿದ್ದೀವಿ, ಎಂಬಲಿಷ್ಮೆಂಟ್ ಆಗಿ. ವಿ ಹ್ಯಾವ್ ನಾಟ್ ಗಿವನ್ ಟೂ ಮಚ್ ಎಂಫಸಿಸ್ ಆನ್ ಫಾರ್ ದ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್. ವಿ ಹ್ಯಾವ್ ಗಿವನ್ ಮೋರ್ ಎಂಫಸಿಸ್ ಆನ್ ದ ಲಿರಿಕ್ಸ್. ಗುಡ್. So that is the presentation. So really we can't wait to come and see the movie, sir. Just to let our audiences know, Haridasara Dinachari promises to be a cinematic experience for sure, and it's going to resonate with the audiences for a very long time. If you want to have a deeper understanding of India's culture, spirituality, and the enduring power of music, this is the movie to watch. This movie is going to be screened at Melbourne Astor Theatre, which is on 1 Chapel Street, St. Kilda, on Sunday, the 6th of April at 12 noon. ಸ್ನೇಹಿತರೆ, ನೀವೆಲ್ಲರೂ ನಿಮ್ಮ ಕುಟುಂಬದ ಸಮೇತ ಬಂದು ಈ ಒಂದು ಅದ್ಭುತವಾದಂಥ ಚಿತ್ರವನ್ನು ನೋಡಬೇಕು ಅಂತ ನಾವು ಕೇಳ್ಕೊತೀವಿ. ಬುಕಿಂಗ್ಸ್ ಲಿಂಕ್ನ ಬಂದು ನಾನು ಕ್ಯಾಪ್ಷನ್ಸಲ್ಲಿ ನಾನು ಕೊಟ್ಟಿದ್ದೀನಿ. ಸೊ ನೀವೆಲ್ಲರೂ ಆದಷ್ಟು ಬೇಗ ನಿಮ್ಮ ಟಿಕೆಟ್ಸ್ನ ನೀವು ಖರೀದಿ ಮಾಡ್ಕೋಬೇಕು. ಈ ಒಂದು ಅಮೋಘವಾದಂತಹ ಚಿತ್ರನ ತಯಾರಿ ಮಾಡಿರೋ ಗಿರೀಶ್ ಅವರ ಚಿತ್ರವನ್ನು ನೀವು ದೊಡ್ಡ ಪರ್ದೆ ಮೇಲೆ ಬಂದು ನೋಡಬೇಕು ಅಂತ ನಾವೆಲ್ಲ ಬಯಸ್ತೀವಿ. ಸೊ ಗಿರೀಶ್ ಅವರೇ, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಪಾರ್ಟ್ ಆಫ್ ದಿಸ್ ಕಾನ್ವರ್ಸೇಷನ್ ಅಂಡ್ ಗಿವಿಂಗ್ ಅಸ್ ಮೋರ್ ಇನ್ಸೈಟ್ ಇನ್ ಟು ಶ್ರೀ ಪುರಂದರದಾಸರು and your movie Haridasara Dinachari. So we wish you all the very best, all the success come your way, and we are waiting to see many more projects of yours. So thank you so much and namaskara. Thank you, namaskara, and I would like to take this opportunity to thank Mary for organizing this beautiful show, and I wish you all the best for many shows to come. Thank you, sir. And it will be a great contribution to the society as well. Definitely. Thank you, sir. Namaskara. Till we meet again with yet another inspiring episode, Nagtairi Nagtairi. Namaskara. ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ, ತಂಬೂರಿ ಮೀಟಿದವ ಭವಾಬ್ಧಿ ದಾಟಿದವ, ತಾಳವ ತಟ್ಟಿದವ ಸುರರುಳು ಸೇರಿದವ, ತಾಳವ ತಟ್ಟಿದವ ಸುರರುಳು ಸೇರಿದವ. ಬಂಧುಗಳೇ, ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇದೀಗ ಹರಿದಾಸ ಶ್ರೇಷ್ಠರಾದ ಶ್ರೀ ಪುರಂದರದಾಸರ ಕುರಿತಾಗಿ ಹರಿದಾಸ ದಿನಚರಿ ಎನ್ನುವಂತಹ ಒಂದು ಚಲನಚಿತ್ರ ಅದು ನಿರ್ಮಾಣವಾಗಿದ್ದು, ಭಾರತದಲ್ಲಿ ಮತ್ತು ಅಮೆರಿಕದಲ್ಲಿ ಇದರ ಪ್ರದರ್ಶನ ಅದ್ಭುತವಾದಂತಹ ರೀತಿಯಿಂದ ಪ್ರದರ್ಶಿತವಾಗಿದ್ದು, ಸಾವಿರಾರು ಜನರ ಅತ್ಯುತ್ತಮವಾದಂತಹ ಪ್ರತಿಕ್ರಿಯೆ ಇದಕ್ಕೆ ವ್ಯಕ್ತವಾಗಿದೆ. ಇದೀಗ ಆಸ್ಟ್ರೇಲಿಯಾದ ಸಿಡ್ನಿ ಮತ್ತು ಮೆಲ್ಬೋರ್ನ್ನಲ್ಲಿ ಅದರ ಚಲನಚಿತ್ರದ ಒಂದು ಪ್ರದರ್ಶನ ನಡೆಯಲಿದೆ. ಇದಕ್ಕೆ ಹರಿದಾಸ ಆಂದೋಲನದ ಸಾಹಿತ್ಯದ ಹರಿದಾಸರ ಕುರಿತಾದಂತಹ ಅಭಿಮಾನವುಳ್ಳಂತಹ ಎಲ್ಲರೂ
ನೀವೆಲ್ಲರೂ ಬಂದು ಅದನ್ನು ವೀಕ್ಷಿಸಿ ಪ್ರೋತ್ಸಾಹಿಸುವುದರ ಜೊತೆಗೆ ಹರಿದಾಸರ ದಿವ್ಯವಾದಂತಹ ಸಂದೇಶವನ್ನು ಅದನ್ನು ಮನತುಂಬಿಕೊಳ್ಳಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಅಪೇಕ್ಷಿಸ್ತಾ ಇದ್ದೇನೆ.